ಇವಾಗ ಜಿಮ್ಮಲ್ಲಿ ಎಲ್ಲರಿಗೂ ಮೇನ್ ಆಸೆ ಇರೋದು ಪುಲ್ಅಪ್ಸ್ ಮಾಡಬೇಕು ಅಂತ ಇರುತ್ತೆ. ಅವ್ರು ಹೇಳೋ ಮೇನ್ ರೀಸನ್ನೇ ನಾನು ದಪ್ಪ ಇದ್ದೀನಿ ಮಾಡೋಕ್ಕಾಗಲ್ಲ, ಸಣ್ಣ ಇದ್ದೀನಿ ಮಾಡೋಕ್ಕಾಗಲ್ಲ ಅಂತಾರೆ. ಇದರಲ್ಲಿ ವೆಯ್ಟ್ ಯಾವತ್ತೂ ಮ್ಯಾಟ್ರ್ ಆಗಲ್ಲ. ಇದೆಲ್ಲ ಮ್ಯಾಟ್ರ್ ಆಗೋದೇ ಮೇನ್ ಥಿಂಗ್ ಟೆಕ್ನಿಕ್. ನೀವು ಡೈಲಿ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡ್ತೀರಾ, ಪುಲ್ಅಪ್ಸ್ನ ಟ್ರೈನ್ ಮಾಡ್ತೀರಾ, ಅಷ್ಟು ಬೇಗ ಕಲಿಬೋದು. ಇದರಲ್ಲಿ ದಪ್ಪ ಇರೋರು ಸಣ್ಣ ಇರೋರು ಅದ್ರ ಮೇಲೆ ಯಾವುದೂ ಮ್ಯಾಟ್ರ್ ಆಗಲ್ಲ. ಎಷ್ಟೇ ಬಾಡಿ ವೆಯ್ಟ್ ಇದ್ರೂ ಕೂಡ ನೀವು ಪುಲ್ಅಪ್ಸ್ ಡೈಲಿ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ 2 ಮಾಡಿದ್ರೆ ನಾಳೆ ದಿನ 3-4 ಆ ಥರ ಟ್ರೈ ಆಗುತ್ತೆ. ನೀವು ಏನು ಅದನ್ನೇ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಆಗೋದೇನ ಅಂತ ತಿಳ್ಕೊಂಡ್ರೆ ಯಾವುದೂ ಆಗಲ್ಲ. ಸೊ ದಿನಕ್ಕೆ 2 ಮಾಡಿದ್ರು ಪರವಾಗಿಲ್ಲ, ಡೈಲಿ ಟ್ರೈ ಮಾಡಿ. ಯಾವ ಥರ ಮಾಡ್ಕೊಡ್ಬೇಕು ಪುಲ್ಅಪ್ಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇವಾಗ ನೀವು ಫಸ್ಟು ಪುಲ್ಅಪ್ಸ್ ಮಾಡ್ಬೇಕಾದ್ರೆ ನಿಮ್ಮ ಶೋಲ್ಡರ್ ವಿಡ್ತ್ ಏನಿರುತ್ತೆ ಅದ್ರ ಆ್ಯಂಗಲಲ್ಲಿ ಕೈ ಹಿಡ್ಕೋಬೇಕು. ಜಾಸ್ತಿ ಕ್ಲೋಸ್ ಹಿಡ್ಕೋಬಾರ್ದು, ಜಾಸ್ತಿ ವೈಡ್ ಹಿಡ್ಕೋಬಾರ್ದು. ನಿಮ್ಮ ಶೋಲ್ಡರ್ ಆ್ಯಂಗಲ್ ಏನಿರುತ್ತೆ ಸೇಮ್ ಆ್ಯಂಗಲ್ ನೋಡಿ ಟ್ರೈ ಮಾಡಿ. ನೋಡಿ ಇವಾಗ ನಮ್ಮ ಶೋಲ್ಡರ್ ಈ ಥರ ಇರುತ್ತೆ, ಸ್ಟ್ರೈಟ್ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಅದೇ ಗ್ರಿಪ್, ದಪ್ಪ ಇರೋರ್ಗಾಗ್ಲಿ ಸಣ್ಣ ಇರೋರ್ಗಾಗ್ಲಿ. ಯಾವುದೇ ವರ್ಕೌಟ್ ಅಲ್ಲಾದರೂ ಕೂಡ ನಿಮ್ಮ ಬಾಡಿಗೆ ಪ್ರೆಷರ್ ಯಾವಾಗ ಬರುತ್ತೆ ಆವಾಗ ಬ್ರೀತ್ ಔಟ್, ಇನ್ನು ಮಿಕ್ಕಿದಾಗ ಬ್ರೀತ್ ಇನ್. ಇದೊಂದು ಟೆಕ್ನಿಕ್ ಕ್ಲೀನಾಗಿ ತಿಳ್ಕೊಂಡ್ರೆ ನೀವು ವರ್ಕೌಟ್ನ ಈಸಿಯಾಗಿ ಮಾಡ್ಬೋದು. ಇವತ್ತು ನಾವು ಮಾಡ್ತಾ ಇರೋದು ಶೋಲ್ಡರ್ ಮಸಲ್ಗೆ. ಫಸ್ಟ್ ವೇರಿಯೇಷನ್ ಬಂದು ಶೋಲ್ಡರ್ ಓವರ್ ಹೆಡ್ ಪ್ರೆಸ್. ಕೆಲವೊಬ್ರು ಡಂಬಲ್ಸಲ್ಲಿ ಮಾಡ್ತಾರೆ, ಕೆಲವೊಬ್ರು ಮಿಷಿನ್ಸಲ್ಲಿ ಮಾಡ್ತಾರೆ. ಡಂಬಲ್ಸ್ ಯಾವತ್ತಿದ್ರೂ ಅಡ್ವಾನ್ಸ್ ವರ್ಕೌಟು. ನೀವು ಯಾವತ್ತೂ ಫಸ್ಟು ಸೇಫರ್ ಸೈಡ್ ನೋಡಬೇಕು ಅಂದರೆ ಮಿಷಿನ್ ವರ್ಕೌಟ್ಗಳೇ ಜಾಸ್ತಿ ಮಾಡಬೇಕು. ಸೊ ಅದರಲ್ಲಿ ನಿಮಗೆ ಮಸಲ್ ಬಿಲ್ಡ್ ಆಗೋಕ್ಕೆ ಮತ್ತು ಇಂಜುರಿ ಆಗೋ ಚಾನ್ಸಸ್ಗಳು ಕಮ್ಮಿ ಇರುತ್ತೆ. ಸೊ ಫಸ್ಟು ನೀವು ಮಿಷಿನ್ ವರ್ಕೌಟ್ ಮಾಡಿದ್ರೆ ಬೆಟರ್. ಇವಾಗ ಮಿಷಿನ್ ಯಾವ ಥರ ಸೆಟ್ ಮಾಡಬೇಕು ಅಂತ, ಮೂವಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ನಿಮ್ಗೆ ಈ ಪೊಸಿಷನ್ ಬಂದು ನಿಮ್ಮ ಶೋಲ್ಡರ್ ಲೆವೆಲ್ಗೆ ಇರಬೇಕು. ಇದಕ್ಕಿಂತ ಹೈಟ್ ಇರಬಾರ್ದು, ಲೋ ಒಂದು ಪಕ್ಷ ಜಾಸ್ತಿ ಇದ್ರೂ ಪರವಾಗಿಲ್ಲ, ಲೋ ಮಾತ್ರ ಇರಬಾರ್ದು. ಅವಾಗ ಇಂಜುರಿ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನೋಡಿ ತಮ್ಮ ಈ ಥರ ಲಾಕ್ ಮಾಡಬೇಕು, ಈ ಥರ ಎಲ್ಲ ಹಿಡ್ಕೋಬಾರ್ದು. ಸ್ಟ್ರೈಟ್ ಫೇಸ್ ಪುಷ್ ಮಾಡ್ಬೇಕಾದ್ರೆ ಬ್ರೀತ್ ಔಟ್ ಮಾಡಬೇಕು. ಈ ಥರ 10 to 12 reps 3 ಸೆಟ್ಸ್ ಮಾಡಿದ್ರೆ ನಿಮಗೆ ಮಸಲ್ ಕ್ಲೀನಾಗಿ ಎಂಗೇಜ್ ಇಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಟ್ರೈನ್ ಮಾಡ್ತಾ ಇರೋದು ಲ್ಯಾಟ್ರಲ್ ರೈಸ್ ಫಾರ್ ಟ್ರ್ಯಾಪ್ ಮಸಲ್. ಯಾವ ಥರ ಪೊಸಿಷನ್ ತಗೋಬೇಕು ಮತ್ತು ಕೌಂಟ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಆದಷ್ಟು ಲೋ ವೇಟ್ಸ್ ತಗೊಳ್ಳಿ. ಕೈ ಸ್ಟ್ರೈಟ್, 1 2 3 4. ಇದು ನೀವು 10 to 12 reps ಮಾಡಿ 3 ಸೆಟ್ಸ್. ಜಾಸ್ತಿ ಸೆಟ್ಸ್ ಮಾಡಿದಷ್ಟು ನಿಮಗೆ ಬಾಡಿ ಟಯರ್ಡ್ ಆಗ್ತಾ ಬರುತ್ತೆ, ನಿಮಗೆ ಮಸಲ್ ರಿಕವರಿ ಚೆನ್ನಾಗಾಗಲ್ಲ. ಆದಷ್ಟು ಸೇಫ್ ಸೈಡಲ್ಲಿ ಮಾಡಿ. ನಿಮ್ಗೆ ಗೈಡೆನ್ಸ್ ಯಾರು ಇರ್ತಾರೆ, ಕೋಚ್ ಗೈಡೆನ್ಸ್ ತೊಗೊಂಡು ಪ್ರಾಪರ್ ಪೊಸಿಷನ್ ಮಾಡಿ. ಇವತ್ತು ನಾವು ಟ್ರೈನ್ ಮಾಡ್ತಾ ಇರೋದು ಫ್ರಂಟ್ ಡೆಲ್ಟಾಯ್ಡ್ ಮಸಲ್ಗೆ ಬಾರ್ಬಲ್ ಫ್ರಂಟ್ ರೈಸ್. ಇದನ್ನ ಡಂಬಲ್ಸಲ್ಲೂ ಮಾಡ್ಬೋದು, ಬಾರ್ಬಲಲ್ಲೂ ಮಾಡ್ಬೋದು. ಸ್ವಲ್ಪ ಬಿಗಿನರ್ ಆದರೂ ಬಾರ್ಬಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಕೌಂಟಿಂಗ್ ಕಮ್ಮಿ ಬರುತ್ತೆ. ಸೊ ಬೋತ್ ಆರ್ಮ್ ವರ್ಕ್ ಆಗೋದ್ರಿಂದ ಕೌಂಟ್ ಕಮ್ಮಿ ಮಾಡ್ಬೋದು. ಗ್ರಿಪ್ ಯಾವ ಥರ ಹಿಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಮಾರ್ಕಿಂದ 1 ಫಿಂಗರ್ ಗ್ಯಾಪ್ ಇರಲಿ, ಅಂದರೆ ನಿಮ್ಮ ಶೋಲ್ಡರ್ ಬಿಟ್ಟು ನಿಮ್ಮ ಶೋಲ್ಡರ್ ಏನಿದೆ ಆ ಲೆವೆಲ್ ಬರಬೇಕು. ಫೇಸ್ವರೆಗೂ ಫ್ರಂಟ್ ರೈಸ್ ಬರಬೇಕು. ಇದನ್ನ 10 to 12 reps ಮಾಡಿ 3 ಸೆಟ್ಸ್ ಮಾಡಿ. ಇದನ್ನ ಡಂಬಲ್ಸ್ ಅಲ್ಲೂ ಮಾಡ್ಬೋದು, ಬಾರ್ಬಲ್ಸ್ ಅಲ್ಲೂ ಮಾಡ್ಬೋದು. ಬಾರ್ಬಲ್ ಅಲ್ಲಿ ಮಾಡಿದ್ರೆ 2 ಒಟ್ಟಿಗೆ ಕೌಂಟ್ ಮಾಡ್ಬೋದು. ಡಂಬಲ್ಸ್ ಅಲ್ಲಿ ಮಾಡಿದ್ರೆ ಈಚ್. ನೀವು ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಡಂಬಲ್ಸ್ ಅಲ್ಲಿ ಬಂದ್ರೆ ನಿಮ್ಗೆ ಇನ್ನ ಯೂಸ್ಫುಲ್ ಮತ್ತೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಿಮಗೆ. ಇವತ್ತು ನಾವು ಮಾಡ್ತಾ ವರ್ಕೌಟ್ ರೇಲ್ ಡೆಲ್ಟ್ ಶೋಲ್ಡರ್ ಮಸಲ್ಗೆ. ಇದನ್ನ ಯಾವ ತರ ಪೊಸಿಷನ್ ಅಲ್ಲಿ ಮಾಡಬೇಕು, ಕೌಂಟ್ ಹೆಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಸೀಟ್ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಶೋಲ್ಡರ್ ಲೆವೆಲ್ ಯಾವ ಥರ ಯಾವ ಹೈಟ್ ಇರುತ್ತೆ ಆ ಲೆವೆಲ್ಗೂ ನಿಮಗೆ
ಸೆಟ್ ಮಾಡ್ಕೋಬೇಕು ಬೆಂಚ್ನ. ನೀವು ಜಾಸ್ತಿ ಹೈಟು ಮಾಡ್ಕೋಬೋದು, ಲೋನು ಮಾಡ್ಕೋಬಾರ್ದು. ಇಲ್ಲಿಗೆ ಸ್ಟಾರ್ಟ್, ಇಲ್ಲಿಗೆ ಎಂಡ್. ಜಾಸ್ತಿ ಓವರ್ಗೂ ಜಾಸ್ತಿ ಹಿಂದೆ ಬೆಂಡ್ ಮಾಡಬಾರ್ದು. ಈ ಥರ 10 to 12 reps ಮಾಡಿದ್ರೆ ನಿಮಗೆ ಕ್ಲೀನಾಗಿ ರಿಕವರಿ ಆಗುತ್ತೆ. ಜಾಸ್ತಿ ಓವರ್ ಟ್ರೈನು ಮಾಡಬಾರ್ದು. 2 to 3 sets ಮಾಡಿ ನಿಮಗೆ ರಿಕವರಿ ಇನ್ನೂ ಚೆನ್ನಾಗಾಗುತ್ತೆ. ಇವತ್ತು ನಾವು ಟ್ರೈನ್ ಮಾಡ್ತಾ ಇರೋದು ಬೈಸಿಪ್ಸ್ಗೆ ಬಾರ್ಬಲ್ ಕರ್. ಯಾವ ಥರ ಪೊಸಿಷನ್ ಇಟ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ನಿಮ್ಮ ಮಾರ್ಕಲ್ಲಿ ಇಟ್ಕೊಳ್ಳಿ. ನಿಮ್ಮ ಶೋಲ್ಡರ್ ವೇಟ್, ಕೈ ಸ್ಟ್ರೈಟ್ ಇರಬೇಕು. ಯಾವತ್ತೂ ನೀವು ವರ್ಕೌಟ್ ಮಾಡಬೇಕಾದ್ರೆ ಫುಲ್ ರೇಂಜ್ ಆಫ್ ಮೋಷನ್ ಇರಬೇಕು. ಹಾಫ್ ರೇಂಜ್ ಹೊಡಿಬಾರ್ದು, ಫುಲ್ ರೇಂಜ್ ಹೊಡಿಬೇಕು. ರೈಸ್ ಮಾಡ್ಬೇಕಾದ್ರೆ ಬ್ರೀತ್ ಔಟ್. ಟೆನ್ ಟು 12 reps ಇಲ್ಲಿ ಮಾಡ್ರೇಟ್ ವೇಟ್ಸ್. ಇಲ್ಲಿ ವೆಯ್ಟ್ ಇನ್ಕ್ರೀಸ್ ಮಾಡಲೇಬೇಕು ಅನ್ನೋ ರೂಲ್ಸ್ ಅಲ್ಲೂ ಇಲ್ಲ. ಸಿಂಗಲ್ ವೆಯ್ಟಲ್ಲೇ 10 to 12 reps ಮಾಡಿ ಮಸಲ್ನ ಎಂಗೇಜ್ ಇಟ್ಕೊಳ್ಳಿ. ಫುಲ್ ರೇಂಜ್ ಆಫ್ ಮೋಷನಲ್ಲಿ ವರ್ಕೌಟ್ ಮಾಡಿ ಮಸಲ್ ಗ್ರೋತ್ ಚೆನ್ನಾಗಾಗುತ್ತೆ. ಇವತ್ತು ನಾವು ಮಾಡ್ತಾ ಇರೋದು ಬೈಸೆಪ್ಸ್ಗೆ ಡಂಬಲ್ ಕರ್ಲ್. ಯಾವ ಥರ ಪೊಸಿಷನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಎಲ್ಲರೂ ಮಾಡೋ ಮಿಸ್ಟೇಕ್ಸ್ ಏನು ಅಂದರೆ, ನಿಮಗೆ ಗ್ರಿಪ್ಪು ತಮ್ಮ ಓಪನ್ ಮಾಡ್ತೀರ. ತಮ್ಮ ಓಪನ್ ಮಾಡಬಾರ್ದು. ಯಾವತ್ತೂ ಸೇಫ್ಟಿ ಗ್ರಿಪ್ಪಲ್ಲಿ ತಮ್ಮ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ತಮ್ಮ ಓಪನ್ ಮಾಡಬಾರ್ದು. ಈ ಥರ ಕರ್ಲ್ ಬರಬೇಕು. ಕಂಪ್ಲೀಟ್ ಟರ್ನ್ ಆಗಬೇಕು ಕೈ. ಬಾಡಿ ಸ್ವಿಂಗ್ ಆಗಬಾರ್ದು. ಕಂಪ್ಲೀಟ್ ಫುಲ್ ರೇಂಜ್ ಆಫ್ ಮೋಷನ್ ಬರಬೇಕು. ಬ್ರೀತಿಂಗ್ ಇರಬೇಕು. ಯಾವತ್ತೂ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಫುಲ್ ರೇಂಜ್ ಆಫ್ ಮೋಷನ್ ಇರಬೇಕು. ಹಾಫ್ ರೇಂಜ್ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಹಾಫ್ ರೇಂಜ್ ಮಾಡಿದ್ರೆ ನಿಮ್ಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ, ಮತ್ತು ರಿಸಲ್ಟು ಪ್ರಾಪರ್ ರಿಸಲ್ಟ್ ಬರೋಲ್ಲ. ಸೊ ನಿಮಗೆ 10 to 12 reps ಮಾಡಿ 3 sets ಮಾಡಿ. ಆದಷ್ಟು ಲೋ ವೇಟ್ಸಿಂದ ಸ್ಟಾರ್ಟ್ ಮಾಡಿ. ನಿಮಗೆ ಈ ವೇಟ್ಸ್ ಇನ್ಕ್ರೀಸ್ ಮಾಡಲೇಬೇಕು ಅನ್ನೋದು ರೂಲ್ಸ್ ಏನೂ ಇಲ್ಲ. ಸೊ ನಿಮಗೆ ಯಾವ ವೇಟ್ ಕಂಫರ್ಟಬಲ್ ಆಗುತ್ತೆ ಆ ವೇಟ್ಸ್ನ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.